ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಈ ಹುಟ್ಟು ಸಾವು ಎಲ್ಲ ಪೂರ್ವ ನಿರ್ಧಾರಿತ. ಅದು ಯಾರ ಕೈಲೂ ಇಲ್ಲ. ಆಯಸ್ಸು ತುಂಬುವವರೆಗೂ ಸಾಯಲ್ಲ ಅಂತಾರೆ. ಅದನ್ನ ನಿಜ ಅಂತ ನಂಬೋದ ಗೊತ್ತಾಗ್ತಿಲ್ಲ. ಒಮ್ಮೊಮ್ಮೆ ನಂಬದೇ ಇರೋದಕ್ಕೆ ಆಗಲ್ಲ ಅನ್ನೋ ಥರದ ಸಿಚುವೇಶನ್ಗಳು ಸೃಷ್ಟಿಯಾಗ್ಬಿಡ್ತಾವೆ. ಹಂಗಾಗಿ ಅಲ್ಲಿ ಸತ್ತೇ ಹೋದ್ರು ಅಂದ್ಕೊಂಡವರು ಸಾಯಲಿಲ್ಲ. ಆದರೆ ಅವರು ಸಾವಿನ ಮನೆಯ ಬಾಗಿಲಿಂದ ಎದ್ದು ಬಂದ ರೀತಿ ಇದೆಯಲ್ಲ, ಅದನ್ನ ಪವಾಡ ಅನ್ನೋದೇ ವಿಧಿಯಿಲ್ಲ. ತೀರಾ ವಿಚಿತ್ರ ರೀತಿಯಲ್ಲಿ ಬದುಕುಳಿದು ಆ ಸಾವಲ್ಲದ ಸಾವಿನ ಘೋರ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರೀತಿಸಿದ್ದಕ್ಕೆ ಇದೆಂಥ ಶಿಕ್ಷೆ? ಹೋದ ಜೀವ ವಾಪಸ್ ಬಂತು. ದೇವರೇ ರಕ್ಷಿಸಿದ ಅವರನ್ನ. ಪವಾಡ ನಡೆದಿದೆ, ಆದ್ರೆ ಮಾಡಿದ್ಯಾರು? ಆ ಭಗವಂತಾನೇ ಅಂತಿದ್ದಾರೆ. ಬೆಳಗಾವಿಯ ಮಾಳಮಾರುತಿನ, ಮಹಾಲಕ್ಷ್ಮಿನ, ಅಥವಾ ಕಲಾವತಿ ತಾಯಿನ, ಇಲ್ಲ ಸಿದ್ದೇಶ್ವರರ ಅಂತ ಅಲ್ಲಿ ಆ ಹೆಣ್ಣು ಮಗಳು ಯೋಚಿಸ್ತಾ ಇರಬಹುದು. ಇತ್ತ ಬೆಂಗಳೂರಿನ ಪುಣ್ಯ ಆಸ್ಪತ್ರೆಯಲ್ಲಿ ಮಲಗಿರೋ ಹೆಣ್ಣು ಮಗಳಂತೂ ತನ್ನದು ಅದ್ಯಾವ ಜನ್ಮದ ಪುಣ್ಯಾನೋ, ಆ ರಂಗನಾಥನೇ ಇವತ್ತು ನನ್ನನ್ನ ಕಾಪಾಡಿರ್ಬೇಕು ಅಂತ ಅಂದ್ಕೋತಿದ್ದಾಳೆ. ದೇವರ ಆಟ ಬಲ್ಲವರಾರು, ಆತನು ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ. ಕುಣಿಸಿದ್ಯಾರನ್ನೋ ಕುಣಿದವರ್ಯಾರು? ಕೊನೆಗೆ ಕನಸು ಮನಸ್ಸಲ್ಲೂ ಎಣಸಿರದ ರೀತಿ ಬದುಕುಳಿದವಳು ಮಾತ್ರ ಆ ರಂಗನಾಥನ ಭಕ್ತೆ ಗೀತಾ. ಇವಳ ಇಡೀ ಬಾಡಿ ನಜ್ಜುಗುಜ್ಜಾಗಿದೆ. ಮುಖ, ತಲೆ ಎಲ್ಲಾ ಕಡೆ ಹೆಪ್ಪುಗಟ್ಟಿದ ರಕ್ತ. ಅವಳು ಬದುಕಿದ್ದಾಳೆ ಅನ್ಸೋದೇ ಇಲ್ಲ ದೂರದಿಂದ ನೋಡಿದ್ರೆ. ಹತ್ತಿರ ಬಂದ್ರೆ ಒಂದು ಕಣ್ಣನ್ನ ಪಿಳುಕಿಸೋದು ಕಾಣಿಸುತ್ತೆ. ಹಂಗಾಗಿ ಅವಳು ಬದುಕಿದ್ದಾಳೆ ಅನ್ನಬಹುದು. ಸಣ್ಣದೊಂದು ಉಸಿರಾಟದ ಅಲೆ, ಅಷ್ಟು ಬಿಟ್ರೆ ಮತ್ತೊಂದು ಬದುಕಿರೋ ಕುರುಹು ಕಾಣಿಸಲ್ಲ. ಅಂತ ಸ್ಥಿತಿಯಲ್ಲೂ ಆಕೆ ನೀರು ನೀರು ಅಂತ ಕೂಗಿಕೊಂಡಿದ್ಲು. ಇಲ್ಲ ಅಂದ್ರೆ ಅದೊಂದು ನಿರ್ಜನ ಪ್ರದೇಶದ ನಾಲೆಯಿಂದ ಅವಳು ಬದುಕಿ ಬರೋ ಚಾನ್ಸೇ ಇರಲಿಲ್ಲ. ಇದೊಂದು ನಿರ್ಜನ ಪ್ರದೇಶ, ಸುತ್ತಮುತ್ತ ಊರುಗಳಿಲ್ಲ, ಜನರ ಓಡಾಟ ತುಂಬಾ ಕಡಿಮೆ. ಇನ್ನು ಜನ ಬಂದ್ರೂ ಈ ಕಾಡಲ್ಲಿ ಏನಾದ್ರೂ ಪುಂಡಾಟಿಕೆ ಮಾಡೋದಕ್ಕೆ ಅಂತಾರೆ. ಆಗೊಮ್ಮೆ ಈಗೊಮ್ಮೆ ಓಡಾಡೋ ಕುರಿಗಾಯಿಗಳ ಕಣ್ಣಿಗೆ ಅಲ್ಲಿ ನಡೆಯೋ ಅನಾಚಾರಗಳು ಬಿದ್ದಿವೆಯಂತೆ. ಅಂದಹಾಗೆ ಈ ಜಾಗದಲ್ಲಿ ಹಿಂದೆ ಒಂದು ಅರೆಬರೆ ಹೂತಿದ್ದ ಡೆಡ್ ಬಾಡಿನೂ ಸಿಕ್ಕಿತ್ತಂತೆ. ಒಟ್ಟಲ್ಲಿ ಇದು ಈ ಭಾಗದ ಚಾರ್ಮುಡಿ ಘಾಟ್ ತರ ಅಂತಾರೆ. ಜಾಗ ಚೆನ್ನಾಗಿದೆ ಸರ್, ಇಲ್ಲಿ ಯಾರು ಹೋಗ್ತಾರೆ? ಊರಿಲ್ವಲ್ಲ ಪಕ್ಕ, ಇಲ್ಲಿ ನಮ್ಮೂರಿಗೆ ಒಗರಿಕೆರೆಗೆ ಹೋಗಲ್ಲ 1 ಕಿಲೋಮೀಟರ್ ಆಯ್ತದೆ. ಅಲ್ಲಿ ಯಾರು ಅಕ್ಕಪಕ್ಕ ಊರಲ್ಲಿ ಯಾರು ಕೇಳೋರಿಲ್ಲ, ಫಾರೆಸ್ಟ್ ಅಲ್ವಾ. ಹೆಣ್ಮಕ್ಳು ಯಾರು ಆ ಕಡೆ ಹೋಗಲ್ಲ, ಎದುರ್ಕೊಂಡು. ಯಾರೋ ಗುಬ್ಬಿಯರು ಸ್ವಲ್ಪ ತೋಡ್ಬಿಟ್ಟು ಊತಾಕಿರೋ ಒಂದು ಹುಡುಗಿನ ಅವಾಗಲೂ ಸ್ವೀಟ್ ಆಡೋದು, ಎಣ್ಣೆ ಹೊಡೆಯೋದು, ಅಲ್ಲಿ ಕುಂತ್ಕೊಂಡು ಆ ಸೇತುವೆ ಹತ್ರ, ಚಾನಲ್ ಹತ್ರ ಹಿಂಗೆಲ್ಲ ಮಾಡ್ತಾರೆ. ಇಲ್ಲಿ ಹೊರಗಡೆ ಜನ ಬಂದು ಇಲ್ಲಿ ಅದರಿಂದ ಇಲ್ಲಿ ಈ ಥರ ಮಾಡ್ಕೊಂಡು ಎಲ್ಲ ನಡೀತಾವೆ, ಅವಾಗ ನಡೀತಾವೆ ಸರ್. ಇಲ್ಲಿ ಇಂಥ ನಟೋರಿಯಸ್ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು ಆ ಹೆಣ್ಣು ಮಗಳ ದೇಹವನ್ನ ಎಸೆಯುವುದಕ್ಕೆ. ಮುಖವನ್ನ ಜಜ್ಜಿ ಗುರುತು ಹಿಡಿಯಲಾಗದ ಸ್ಥಿತಿಗೆ ತಲುಪಿಸಿ ಸುಮಾರು 20 ಅಡಿ ಆಳ ಇರೋ ಹೇಮಾವತಿ ನಾಲೆಗೆ ಎಸೆದಿದ್ರು. ಅಷ್ಟಕ್ಕೂ ಹಾಗೆ ಆಕೆಯನ್ನ ಎಸೆಯುವಾಗ ಅವಳಿಗೆ ಜೀವ ಇದೆ ಅಂತ ಹಂತಕರಿಗೆ ಅನ್ನಿಸಿರ್ಲಿಲ್ಲ. ಅವರು ಅದೊಂದು ಶವ ಅಂದ್ಕೊಂಡೇ ಎಸೆದಿದ್ದು. ಆದ್ರೆ ಅದು ಶವ ಅಲ್ಲ, ಜೀವ ಹಿಡ್ಕೊಂಡಿರೋ ದೇಹ ಅನ್ನೋದು ಗೊತ್ತಾಗಿದ್ದು ಕುರಿಗಾಹಿಗಳಿಗೆ. ಅದು ಅವಳ ಧ್ವನಿ ಕೇಳಿ ಸಾವಿತ್ರಮ್ಮ ಅಂತ ಹೇಳ್ಬಿಟ್ಟು ನೋಡ್ತಂತೆ, ಕಾಪಾಡಿ ನೀರು ಕೊಡಿ ಅಂತಾನೆ ಹೇಳ್ತಂತೆ. ಅವಾಗ ಹುಡುಗಿ ಎದುರ್ಕೊಂಡ್ಬಿಟ್ಟು ಬಂದು ಇನ್ನೊಬ್ರಿಗೆ ಹೇಳೋದು, ಅಡುಕು ಜೆಂಟ್ಸ್ಗಳವ್ರೆ. ಪಾಪ ಆಕೆ ಹೆದರಿ ಹೋಗಿತ್ತು. ಯಾರಾದ್ರೂ ಆ ಕಾಡಿನ ಮಧ್ಯೆ ಅದೊಂದು ದೇಹವನ್ನ ನೋಡಿದ್ರೆ ಹೆದರದೇ ಇರೋ ಚಾನ್ಸೇ ಇಲ್ಲ. ಹಾರರ್ ಸಿನಿಮಾಗಳಲ್ಲಿ ಶವ ಎದ್ದು ಮಾತಾಡೋ ತರ ಇರೋ ಭಯಾನಕ ದೃಶ್ಯಗಳಿರುತ್ತವಲ್ಲ, ಅಂಥದ್ದೇ ದೃಶ್ಯ ನೋಡಿದ ಹಾಗಾಗಿತ್ತು ಅದನ್ನ ನೋಡಿ. ಹಂಗಾಗಿ ಆಕೆ ಒಮ್ಮೆಲೆ ಚಿಟಾರಂತ ಚೀರಿಕೊಂಡಿದ್ಲು.
ಕೊನೆಗೆ ಒಂದೇ ನೆಗೆತದಲ್ಲಿ ಓಡಿ ಹತ್ತಿರದಲ್ಲಿದ್ದ ಇನ್ನಷ್ಟು ಕುರಿಗಾಹಿಗಳನ್ನ ಅಲ್ಲಿಗೆ ಕರ್ಕೊಂಡು ಬಂದಿದ್ರು. ಅವರಿಗೂ ಅರೆಕ್ಷಣ ಇದು ದೆವ್ವ ಭೂತದ ಚೇಷ್ಟೇನೇ ಇರಬೇಕು ಅನ್ಸಿತ್ತು. ಹಂಗಾಗಿ ಹತ್ತಿರ ಹೋಗೋದಕ್ಕೂ ಮೊದಲು ಯಾರ್ ನೀನು ಅಂತ ವಿಚಾರಿಸಿದ್ರು. ಅವಳು ಬೆಂಗಳೂರವಳು. ನನ್ನನ್ನ ಆಸ್ಪತ್ರೆಗೆ ಸೇರಿಸಿ ಅಂತೆಲ್ಲ ಹೇಳಿದ್ಮೇಲೆ ಧೈರ್ಯ ಮಾಡಿ ಆ ನಾಲೆಯೊಳಗೆ ಇಳಿದಿತ್ತು. ನಂತರ ಆಕೆಯನ್ನ ಅಲ್ಲಿಂದ ಎತ್ತಿ ಆಂಬ್ಯುಲೆನ್ಸ್ಗೆ ಹಾಕಿತ್ತು. ನಾವು ಆರು ಕುರಿ ಮೇಯಿಸ್ತಾ ಇದ್ದೋ. ಕಾಪಾಡಿ ನೀರು ಕುಡಿಯಿಂದ ಬಿಡ್ಕೊಂಡ್ರು. ಯಾವರು ಏನಿಂದ ಕೂಗಿ ಕೇಳಿದ್ಕೆ ನಾವು ಬೆಂಗಳೂರು ಮೊದಲು ನೀರು ಕುಡಿ ಅಂತಂದು. ಆಮೇಲೆ ನೀವು ಕರೆಕ್ಟಾಗಿ ಹೇಳೋದು ಅಡ್ರೆಸ್ ಹೇಳೋದೇ ಕೊಡ್ತೀನಿ. ಇದಕ್ಕೆ ಇಲ್ಲ ನಮ್ಮ ಬೆಂಗಳೂರು ನೀರು ಕೊಡಿ, ಆಂಬುಲೆನ್ಸ್ಗೆ ಫೋನ್ ಮಾಡಿ ನನ್ನ ಜೀವ ಉಳಿಸಿ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಂದರು. ಆಮೇಲೆ ನಮ್ಮೂರವ್ರಿಗೆ ಫೋನ್ ಮಾಡಿ ಕರ್ಸಿ ನೀರು ಕುಡಿಸಿ ಮೇಲ್ಗೆ ಎತ್ಕೊಂಬಂದು ಆಸ್ಪತ್ರೆಗೆ ಸೇರಿಸ್ತಾರೆ ಸರ್. ಆಕೆ ಆಗಿನ್ನೂ ಮಾತಾಡೋ ಸ್ಥಿತಿಯಲ್ಲಿದ್ಲು. ಹಂಗಾಗಿ ಏನಾಯ್ತು, ಯಾಕೆ ಈ ಪರಿಸ್ಥಿತಿ ಅಂತ ಕೇಳೋ ಪ್ರಯತ್ನ ಮಾಡಿದ್ರು ಅಲ್ಲಿದ್ದ ಜನ. ಆಗ ಅವಳು ಹೇಳಿದ್ದು ಒಂದೇ ಮಾತು, ಪೊಲೀಸರನ್ನ ಕರೆಸಿ ಆ ರಾಕ್ಷಸರ ಬಗ್ಗೆ ನಾನು ಹೇಳಬೇಕು ಅಂತ. ಇದೆಲ್ಲ ಪೂರ್ತಿ ಭಾಗಲ್ಲ ಏಟ್ ಬಿದ್ದಿತ್ತು, ಮಕ್ಕೆಲ್ಲ ರಕ್ತ ಆಗಿಬಿಟ್ಟಿತ್ತು. ಆಮೇಲೆ ಎತ್ತಿ ನಿಮ್ಮ ಕುಂಡಿಸ್ಬಿಟ್ಟು ನೀರು ಕುಡಿಸಿ ತಲೆಗೆ ನೀರು ತೊಟ್ಟದ್ಮೇಲೆ ನಾನು ಆಸ್ಪತ್ರೆಗೆ ಸೇರಿಸಿ ಪೊಲೀಸ್ಗೆ ಇನ್ಫಾರ್ಮೇಷನ್ ಮಾಡಿ ನಾನು ಪೊಲೀಸ್ ಹತ್ರ ಎಲ್ಲ ಹೇಳ್ಕೊತೀನಿ ಅಂತಂದ್ರು. ಓದಿ ನಿಮ್ಮ ಕಡೆ ಯಾರು ನಂಬರ್ ಕೊಡಿ ಅಂದಿದ್ದಕ್ಕೆ ಇಲ್ಲ ನಮ್ಮ ಪೊಲೀಸ್ನವ್ರಿಗೆ ಹೇಳ್ಕೊತೀನಿ, ಪೊಲೀಸವ್ರಿಗೆ ಫೋನ್ ಮಾಡಿ ನಾವು ಮಾತಾಡ್ತೀವಿ ಅಂತ. ಸರಿ ಅಂತ ಸುಧಾರಿಸಿಕೊಳ್ಳೋದಕ್ಕೆ ಬಿಟ್ಟ ಈ ಜನ ಅದ್ಯಾವ ಪಾಪಿಗಳು ಅನ್ಯಾಯವಾಗಿ ಒಬ್ಬ ಹೆಣ್ಣು ಮಗಳನ್ನ ಈ ಸ್ಥಿತಿಗೆ ತಳ್ಳಿದ್ದಾರಲ್ಲ, ಅವರನ್ನ ಸುಮ್ಮನೆ ಬಿಡಬಾರದು ಅಂತ ಮಾತಾಡ್ಕೊಂಡಿದ್ದಾಗ್ಲೇ ಗೀತಾ ಹೇಳಿತ್ತು, ಅವರು ಬೇರೆ ಯಾರೂ ಅಲ್ಲ, ನನ್ನವರೇ, ನನ್ನ ಜೊತೆಗೆ ಜೀವನ ಪೂರ್ತಿ ಇರೋದಾಗಿ ಪ್ರಾಮಿಸ್ ಮಾಡಿದವರು, 7 ಜನ್ಮಕ್ಕೂ ಜೊತೆ ನಡೆಯುವ ಮಾತನಾಡಿದ್ದವರು, ಕೈ ಹಿಡಿದ ಗಂಡಾನೆ ಕೊಲೆ ಮಾಡೋದಕ್ಕೆ ನೋಡ್ಬಿಟ್ಟ ಅಂತ ದುಃಖ ತೋಡಿಕೊಂಡಿತ್ತು. ಆತನ ಜೊತೆಗೆ ಆಕೆಯ ಮಾವ ಕೂಡ ಇದ್ದರಂತೆ. ಇಬ್ಬರೂ ಸೇರಿ ಹೊಡೆದಿರೋದು ಅನ್ನೋದನ್ನ ಆಕೆ ಹೇಳಿದ್ಲು. ನಮ್ಮ ಗಂಡನೂ ನಮ್ಮ ಮಾವನೇ ಮಾಡಿದ್ದು, ಬೇರೆ ಯಾರು ಇಲ್ಲ ಅಂತ ಹೇಳೋದು. ಅಲ್ಲಿ ಕಾರಲ್ಲಿ ಬಂದಿದ್ದಂತವರು, ಕಾರಲ್ಲಿ ಅವ್ರದೇ ಸ್ವಂತ ಕಾರ್ ಅಂತೆ. ಎಸ್, ಅವನು ಕಾರ್ ಡ್ರೈವರ್. ಆತನ ಹೆಸರು ರವಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಊರ್ಕಳ್ಳಿ ಗ್ರಾಮದವನು. ಶಿವರಾಮಪ್ಪ ಮತ್ತು ವಿಜಯಲಕ್ಷ್ಮಮ್ಮ ದಂಪತಿಯ ಮುದ್ದಿನ ಮಗ. BA ಮಾಡಿಕೊಂಡು ಸರಕಾರಿ ಕೆಲಸಕ್ಕಾಗಿ ಅಲೆದಾಡ್ಕೊಂಡಿದ್ದವನು ಕೊನೆಗೆ ಅದು ಆಗದಿದ್ದಾಗ ಅಪ್ಪನ ಹತ್ರ ಒಂದು ಕಾರ್ ತೆಕ್ಕೊಡು, ಅದನ್ನ ಓಡಿಸ್ಕೊಂಡು ಜೀವನ ಕಟ್ಕೋತೀನಿ ಅಂತ ಹೇಳಿ ಕಾರ್ ತಗೊಂಡಿದ್ದ. ನನ್ನ ಮಗ ಫಸ್ಟ್ ಇಲ್ಲೇ ಡೈರಿ ನೋಡಿಕೊಂಡು ಇಲ್ಲೇ ಇದ್ದ. ಡೀಸೆಂಟಾಗಿ ಯಾವುದೋ ಕೆಲಸ ಆಯ್ತದೆ ಅಂತ ನಾವು ಇದು ಮಾಡ್ದು. ಕೆಲಸ ಆಗಲಿಲ್ಲ, ಗೌರ್ಮೆಂಟ್ ಕೆಲಸ ಮಾಡಬೇಕು ಅಂತ ನಾವು ಇದು ಮಾಡ್ದು. ಗೌರ್ಮೆಂಟ್ ಕೆಲಸ ಆಗಲಿಲ್ಲ ಅವನಿಗೆ. ಅಪ್ಪ ನಂಗೊಂದು ಗಾಡಿ ಹಾಕೊಡಪ್ಪ, ನನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅಂದ. ಆಯಿತು ಅಂತ ನಮ್ಮ ಲೋನ್ ಮೇಲೇ ಒಂದು ಗಾಡಿ ಹಾಕೊಟ್ಟು. ಹೀಗೆ ಲೋನ್ ಮಾಡಿ ಮಗ ಉದ್ಧಾರ ಆಗ್ಲಿ ಅಂತ ಗಾಡಿ ತೆಗೆಸಿಕೊಟ್ರು. ಅವನು ಅದನ್ನ ಹತ್ತಿ ಬೆಂಗಳೂರಿಗೆ ಬಂದ. ಇಲ್ಲಿನ ಮಾದೇಶ್ವರ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದು ಇಲ್ಲಿ ಬಾಡಿಗೆ ಓಡಿಸಿಕೊಂಡಿದ್ದ. ಅಷ್ಟೇ ಆಗಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಪ್ರಾಯದ ಹುಡುಗ ಒಂಟಿಯಾಗಿ ಬೆಂಗಳೂರಿಗೆ ಬಂದಿದ್ದು. ಜಂಟಿಯಾಗೋ ಯೋಚನೆ ಬಂದ್ಬಿಡ್ತು. ಪಕ್ಕದ ಮನೆಯಲ್ಲಿ ಇದ್ದ ಈ ಗೀತಾಳ ಜೊತೆ ನಂಟಾಗೋಯ್ತು. ಆಕೆ ಮೂಲತಃ ನಾಗಮಂಗಲ ತಾಲೂಕಿನ ಕದಬಳ್ಳಿಯವಳಂತೆ. ಬೆಂಗಳೂರಿನ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಮದುವೆಯಾಗಿ ಒಬ್ಬ ಮಗಳಿದ್ಲು. ಆದ್ರೆ ಗಂಡ ಹೆಂಡತಿಗೆ ಆಗ್ಬರದೆ ಬೇರೆ ಆಗಿದ್ಲು. ಈಗ ಗೀತಾ ಹೇಳೋ ಪ್ರಕಾರ ಆಕೆಗೆ ಡಿವೋರ್ಸ್ ಕೂಡ ಆಗಿತ್ತು. ಹಾಗೆ ಗಂಡನಿಂದ ವಿಚ್ಛೇದನ ತಗೊಂಡು ತನ್ನ ಪಾಡಿಗೆ ತಾನಿದ್ದವಳಿಗೆ ಈ ರವಿ ಬಾಳು ಕೊಡ್ತೀನಿ ಅಂತ ಬಂದಿದ್ದಂತೆ. ಆಕೆ ಒಪ್ಪಿದ್ಲು. ಇಬ್ಬರು ಊರೂರು ಸುತ್ತಿದ್ರು. ಪ್ರಣಯದ ಪಕ್ಷಗಳ ಹಾಗೆ ಹಾರಾಡಿದ್ರು. ಅದಕ್ಕೂ ಮೊದಲು ರವಿ ಗೀತಾಳನ್ನ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಮದುವೆಯಾಗಿದ್ದನಂತೆ. ಆ ಮದುವೆಗೆ ಅವಳೇ ಸಾಕ್ಷಿ. ನಾವಿಬ್ಬರು ಜೊತೆಗಿರೋ ಫೋಟೋಗಳೇ ಸಾಕ್ಷಿ ಅಂತ ಹೇಳೋ ಗೀತಾ ಈಗ ಆ ಫೋಟೋಗಳನ್ನ ತೆಗೆದು ತೋರಿಸೋ ಸ್ಥಿತಿಯಲ್ಲಿಲ್ಲ. ಆದ್ರೆ ಆಕೆ ಆ ಫೋಟೋಗಳನ್ನ ರವಿಯ ಮನೆಯವರಿಗೆ ಕಳಿಸಿದ್ಲಂತೆ. ಆ ವಿಷಯಕ್ಕೆ ಬರೋ ಮೊದಲು ಆವತ್ತು ಗೀತಾ ವಿಷಯ ತಿಳಿಸ್ತಾ ಇದ್ದ ಹಾಗೆ ಪೊಲೀಸರು ರವಿಯ ಮನೆಗೆ ಹೇಗೆ ಎಂಟ್ರಿ ಕೊಟ್ರು ಅನ್ನೋದನ್ನ ಕೇಳ್ಬಿಡಿ. ಆಗ್ತಾನೆ ಜಸ್ಟ್ ಡೈರಿ ಹಾಲು ಎಳ್ಸ್ಬಿಟ್ಟು ಜಸ್ಟ್ ಕೂತಿದ್ರು. ನಮ್ಮ ರವಿನು ಜಸ್ಟ್ ಅವಾಗ ನನ್ನ ಮಗನ ಅವಾಗಲೇ ಜಸ್ಟ್ ಬಂದ. ಅವಾಗ ತಾನೇ ಅಡುಗೆ ಮಾಡಿದ್ದೆ. ಅಡುಗೆ ಮಾಡಿ ಊಟಕ್ಕೆ ಬಡಿಸಿ ಕೈ ತೊಳ್ಕೊಂಡಿದ್ರು ಅಷ್ಟೇ. ಅಷ್ಟೊತ್ತಿಗೆ ಸಿವಿಲ್ ಡ್ರೆಸ್ಸಲ್ಲಿ ಬಂದರು. ಸಿವಿಲ್ ಡ್ರೆಸ್ಸಲ್ಲಿ ಒಬ್ಬರು ಸಾರ್ ಬಂದರು. ಕಾರ್ ಕೀ ಕೊಡೋಲ್ಲಿ ಬಾರ ಇಲ್ಲಿ ಅಂತ ಇದು ಮಾಡು. ಹಂಗೂ ನಾನು ಅಡ್ಡೆ ಆಗ್ತೆ ಅವ್ರನ್ನ. ನಾನು ಹಂಗೂ ಇದು ಮಾಡಿದೆ. ನೀವು ಆಮೇಲೆ ಅವ್ರು ಇನ್ನೊಬ್ರು ಸರ್ವಿಸ್ ಪೆಟ್ರು ಅವರು ಡ್ರೆಸ್ಸಲ್ಲಿ ಬಂದ್ರಲ್ಲ, ಅವಾಗ ಡೌಟ್ ಬತ್ತು.
ಅವಾಗ ಡೌಟ್ ಬತ್ತು ಸರ್. ಅವ್ರನ್ನ ನಾನು ಕೇಳಿದೆ, ಸರ್ ಯಾವ ಥರ ಏನು ಇನ್ಫಾರ್ಮೇಷನ್ ಕೊಡಿ ಸರ್, ನಮ್ಮ ಮನೇಲಿ ನಾವು ಗಾಬರಿ ಆಯ್ತೀವಿ ಅಂದಿದ್ದಕ್ಕೆ ಸರ್ ಅವ್ರು ಏನು ಇನ್ಫಾರ್ಮೇಷನ್ನೇ ಕೊಡಲಿಲ್ಲ ಸರ್. ಏನು ಕರ್ಕೊಂಡೋಯ್ತೀವಿ, ಏನು ಮಾಡಿದ್ದಾರೆ, ಏನು ಅವ್ರು ಒಂಚೂರು ಏನು ಹೇಳಲಿಲ್ಲ ಸರ್. ನಾವೇನು ಅಂದ್ಕೊಂಡು ಇಲ್ಲ ಕುಣುಗ್ಲುಗೆ 5 ನಿಮಿಷ ಕಣಮ್ಮ ಕಳಿಸ್ತೀವಿ ಅಂತ ಕರ್ಕೊಂಡೋದ್ರು ಸರ್. 5 ನಿಮಿಷಕ್ಕೆ ಕಳಿಸೋ ಹಾಗಿದ್ಯಾ ಕೇಸು? ಅಲ್ಲಿ ಗೀತಾಳನ್ನ ಸಾಯಿಸೋ ಪ್ರಯತ್ನ ಮಾಡಿದ ಆರೋಪ ಈ ಅಪ್ಪ ಮಗನ ಮೇಲಿತ್ತು. ಅದು ಈ ತಾಯಿಗೆ ಗೊತ್ತಿಲ್ಲ. ಅವಳಿಗೆ ಅದೆಷ್ಟೋ ಹೊತ್ತಿನ ತನಕ ಅದ್ಯಾಕೆ ಇವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಯಾವಾಗ ಅವರು ವಾಪಸ್ ಬರ್ಲಿಲ್ವೋ ಆಗ್ಲೇ ಆಕೆ ಹುಡುಕೊಂಡು ರಾತ್ರೋರಾತ್ರಿ ಸ್ಟೇಷನ್ ಹತ್ರ ಹೋಗಿದ್ಲು. ಅಲ್ಲಿ ಅವಳಿಗೆ ಗೊತ್ತಾಗಿದ್ದು ವಿಷಯ. ಅವಳ ಬಗ್ಗೆ ನಮ್ಗೇನು ಒಂಚೂರು ಗೊತ್ತಿಲ್ಲ ಸರ್. ರಾತ್ರಿ ನಮಗೆ ಗೊತ್ತಾಗಿದ್ದು. ಪೊಲೀಸ್ನವ್ರು ಬಂದು ಅವ್ರು ಇದು ಮಾಡಿದಾಗ ಹಿಂಗೆ ನಿನ್ನ ಮಗ ಇದು ಮಾಡೋನೆ ಅಂತ ಪ್ರಾಮಿಸ್ ಗೊತ್ತಿರೋ ಸರ್. ನನ್ನ ಮಗ ಆ ಕೆಲಸ ಮಾಡೋನೆ ಅಂತ ನಂಬಕ್ಕೆ ಆಗಲಿಲ್ಲ. ಹೆಂಗೆ ನಂಬ್ತಾಳೆ? ತಾನು ಹೆತ್ತ ಮಗ ಹಂತಕನಾಗ್ತಾನೆ ಅಂದ್ರೆ ಯಾವ ತಾಯಿಗೆ ನಂಬೋದಕ್ಕಾಗತ್ತೆ? ಅಷ್ಟಕ್ಕೂ ರವಿ ಇನ್ನೊಂದು ಮದುವೆ ಬೇರೆ ಆಗಿದ್ದ. ಹೆತ್ತವರೇ ಮಗ ಒಬ್ಬನೇ ಬೆಂಗಳೂರಲ್ಲಿರೋದು ಬೇಡ ಅಂತ ಮದುವೆನೂ ಮಾಡಿದ್ರು. ಅವನು ಅಲ್ಲಿ ನಾವಿಲ್ಲಿ ಒಂದು ಜೀವನಾಂಶಕ್ಕೆ ಇದಾಯ್ತದಲ್ಲ ಅಂತ ಬೇಗ ಒಂದು ಮದುವೆ ಮಾಡೋಣ ಅಂದ್ಬಿಟ್ಟು ಹುಡುಗಿ ನೋಡಿ ತಕ್ಷಣಕ್ಕೆ ಇದು ಮಾಡ್ದು, ಒಪ್ಕೊಂಡ, ಎಲ್ಲ ಮಾಡ್ದ. ಆವಾಗಲೂ ನಮ್ಮ ಹತ್ರ ಏನು ಹೇಳಿರೋ ಸರ್, ಅವ್ನು ಈ ಥರ ಇದಿದೆ, ಈ ಥರ ಹುಡುಗಿ ಇದು ಮಾಡ್ತಾಳೆ ಅಂತ. ಅವ್ನ ಮನೆಗೆ ಯಾವತ್ತೂ ಅವ್ನು ಇದು ಮಾಡ್ದನೇ ಏನಲ್ಲ, ಬೇರೆ ಹುಡುಗಿ ಜೊತೆ ಆ ಥರ ಇದೆ ಅಂತ ಅವ್ನು ಯಾವತ್ತೂ ಹಂಗೆ ಇದು ಮಾಡ್ದನೂ ಅಲ್ಲ. ಇಲ್ಲ ನೀವು ಯಾವ ಹುಡುಗಿ ತೋರಿಸ್ತೀರೋ ನಾ ಹುಡುಗಿನ ಮದುವೆ ಆಯ್ತೀನಿ ಅಂತ ಅಂದ. ನಾವೇ ನೋಡಿ ಬಡವ್ರ ಮನೆ ಹುಡುಗಿ ಆದರೂ ಪರವಾಗಿಲ್ಲ ಅಂತ ನಾವೇ ಎಲ್ಲ ನಮಗೆ ಒಪ್ಪಿಗೆ ಆಗಂಗೆ ನಾವೇ ಒಡವೆ ಕೊಟ್ಟು ಇದು ಮಾಡಿ ನಾವೇ ಮದುವೆ ಮಾಡ್ಕೊಂಬಂದು. ಹೀಗೆ ರವಿ ಬೇರೊಂದು ಮದುವೆ ಆಗಿರೋದು ಗೀತಾಗೆ ಗೊತ್ತಿರ್ಲಿಲ್ವಾ? ಲೇಟಾಗಿ ಗೊತ್ತಾಯ್ತು ಅಂತ ಅವಳಂತಾಳೆ. ಈ ರವಿ ಅವಳಿಗೆ ಗೊತ್ತಿದ್ದೇ ಇನ್ನೊಂದು ಮದುವೆ ಆಗಿತ್ತು. ಮೊದಲು ಅವಳು ಒಪ್ಪಿದ್ಲು, ನಂತರ ಅದ್ಯಾಕೋ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಬಿಟ್ಲು. ಹಣಕ್ಕೋಸ್ಕರ ಪೀಡಿಸ್ತಿದ್ಲು. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆಂಡತಿಗೆ ಹೇಳ್ತೀನಿ ಅಂತ ನಮ್ಮ ಮನೆ ಹತ್ರನೂ ಬಂದು ಹೆದರಿಸಿದ್ಲು ಅಂತ ಅವನಂತಾನೆ. ಅದು ನಿಜಾನೋ ಏನೋ ಗೊತ್ತಿಲ್ಲ. ಆದ್ರೆ ಗೀತಾ ರವಿಯ ಹೆಂಡತಿಯನ್ನ ಮೀಟ್ ಆಗಿದ್ದು ನಿಜ. ಬೆಂಗಳೂರಿಗೂ 2-3 ಸರಿ ಹೋಗಿದ್ಲಂತೆ ಸರ್. ನಮ್ಮ ಸೊಸೆ ರಾತ್ರಿ ಫೋನ್ ಮಾಡಿದಾಗ ನಮಗೂ ಅವಾಗ ಹೇಳಿದ್ಲು, ಅಮ್ಮ ಇವಳೆ ವಾಟ್ಸಪ್ಪಲ್ಲಿ ನೋಡ್ಬಿಟ್ಟು ಅಮ್ಮ ಇವಳೆ ಕಣಮ್ಮ ಬಂದಿದ್ದು ನಮ್ಮ ಅಂತಕ್ಕೆ ಅಂತ ಅವಾಗ ಹೇಳಿದ್. ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಮದುವೆ ಆಗೋನೆ ನಮಗೂ ಆಶ್ಚರ್ಯ. ವಾಟ್ಸಪ್ಪಲ್ಲಿ ನೋಡಿದಾಗಲೇ ನಮಗೂ ಗೊತ್ತಾಗಿದ್ದು ಮದುವೆ ಆಗೋನೆ. ಇವರಿಗೆ ವಾಟ್ಸಪ್ ಮೆಸೇಜ್ ಬಂದಿದ್ಯಾವಾಗ, ಕಳಿಸಿದ್ಯಾರು, ಅದರಲ್ಲಿ ಏನಿತ್ತು? ಹಾಗಾದ್ರೆ ರವಿ ಮದುವೆ ಆಗಿರೋದು ನಿಜಾನಾ? ಆತ ಪೊಲೀಸರ ಹತ್ರ ನಾನು ಮದುವೆ ಆಗಿಲ್ಲ ಅಂತಿದ್ದಾನೆ. ಅಷ್ಟಕ್ಕೂ ಆವತ್ತು ರವಿ ಹಾಗೂ ಶಿವರಾಮಪ್ಪನವರಿಗೂ ಆವತ್ತು ಗೀತಾಳನ್ನ ಹೇಮಾವತಿಗೆ ಎಸೆದು ಬಂದು ಕೆಲವೇ ಗಂಟೆಗಳಲ್ಲಿ ಹೀಗೆ ತಾವು ಅರೆಸ್ಟ್ ಆಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಹೆಣ ನಾಯಿ ನರಿಗಳ ಪಾಲಾಗುತ್ತೆ, ಯಾರಿಗೂ ಗೊತ್ತಾಗದ ಹಾಗೆ ಮಣ್ಣಾಗುತ್ತೆ ಅಂತ ಅವರಂದ್ಕೊಂಡಿದ್ರು. ಆದ್ರೆ ಪೊಲೀಸರು ಮನೆಗೆ ಬರ್ತಿದ್ದ ಹಾಗೆ ಅವರಿಗೂ ಶಾಕ್. ಅಲ್ಲಿ ಅವರು ಸತ್ತೋಗಿದ್ದಾಳೆ ಅಂದ್ಕೊಂಡವಳು ಪವಾಡ ಸದೃಶ್ಯವಾಗಿ ಬದುಕಿದ್ಲು. ಆ ರಂಗನಾಥನೇ ಆಕೆಯನ್ನ ಬದುಕಿಸಿ ಬಿಟ್ಟಿದ್ದ. ಮಾಗಡಿಯ ರಂಗನಾಥ ಭಕ್ತಿಯಾಗಿದ್ದ ಗೀತಾಳನ್ನ ಆವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದಿದ್ದ ರವಿ. ಆವತ್ತು ಅವನು ಬರೀ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗಿದ್ದಲ್ಲ, ಊರಿಗೂ ಕರ್ಕೊಂಡು ಹೋಗಿ ಮದುವೆ ಆಗಿರೋದನ್ನ ಹೇಳ್ತೀನಿ ಅಂದಿದ್ದ. ಹಂಗಾಗಿ ದೇವರಿಗೆ ಕೈ ಮುಗಿದು ಖುಷಿಯಲ್ಲಿ ಹೊರಟವಳಿಗೆ ರವಿ ಅವನೂರಿಗೆ ಹೋಗ್ತಿಲ್ಲ, ಸ್ಮಶಾನದ ದಾರಿ ಹಿಡಿದಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ. ದಾರಿ ಮಧ್ಯೆ ರವಿಯ ತಂದೆ ಕಾರ್ ಹತ್ತಿದ್ರಂತೆ. ನಂತರ ಆಕೆಗೆ ಕಾರಲ್ಲೇ ಹೊಡೆದು ಪ್ರಜ್ಞೆ ತಪ್ಪಿದ ಮೇಲೆ ಈ ಕಾಡಿಗೆ ತಂದು ಎರ್ರ ಬಿರ್ರಿ ಕಲ್ಲುಗಳಿಂದ ಹೊಡೆದು ಚುಚ್ಚಿ ಇನ್ನು ಸತ್ಲು ಅಂತ ಅನ್ನಿಸಿದ ಮೇಲೆ ನಾಲೆಗೆ ಎಸ್ದಿದ್ರು. ಅದನ್ನ ಅಪ್ಪ ಮಗ ಒಪ್ಕೊಂಡ್ರು ಅಂತಾರೆ. ಆದ್ರೆ ಅವರು ಇಷ್ಟೆಲ್ಲ ಮಾಡಿದ್ದು ಅವಳು ಮದುವೆ ಮಾಡ್ಕೋ ಅಂತ ಟಾರ್ಚರ್ ಕೊಟ್ಟಿದ್ದಕ್ಕೆ ಅಂದಿದ್ದಾನಂತೆ ರವಿ. ಆತ ಹೇಳೋ ಪ್ರಕಾರ ಈ ಗೀತಾಗೂ ಅವನಿಗೂ ಶಾಸ್ತ್ರೋಕ್ತವಾಗಿ ಮದುವೆ ಆಗಿಲ್ಲ. ಅಷ್ಟಕ್ಕೂ ಅವಳಿಗೆ ಡಿವೋರ್ಸ್ ಆಗಿಲ್ಲ. ಆದ್ರೂ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಲು ಅಷ್ಟೇ. ನನ್ನ ಮದುವೆ ಆದ್ಮೇಲೆ ಈಗ ಕಷ್ಟ ಕೊಡ್ತಿದ್ದಾಳೆ ಅಂದಿದ್ದಾನೆ. ಆದ್ರೆ ಇಷ್ಟೆಲ್ಲ ನಡೆದಿದ್ದರ ಹಿಂದೆ ಅದೊಂದು ವಾಟ್ಸಪ್ ಮೆಸೇಜ್ ಇದೆ ಅನ್ಸತ್ತೆ.